ರೈತ ಸಂಘಟನೆಗಳು ಮತ್ತು ಕನ್ನಡ ಸೇನೆ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ 275 ಕಾರಿಡಾರ್ ಯೋಜನೆ ಏನು ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಹಲವಾರು ವಿಷಯಗಳನ್ನು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಏನು ಮೂಲಭೂತ ಸೌಕರ್ಯವಿಲ್ಲದಂತೆ ಅನಾಥ ಸ್ಥಿತಿಯಲ್ಲಿರುವಂಥ ಈ ಕಾರಿಡಾರ್ ಯೋಜನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವಾಹನಗಳಿಗೆ ತೆರಿಗೆಯನ್ನು ತಗೊಳ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಟೋಲ್ ಸಂಗ್ರಹ ಮಾಡಬಾರ್ದು ಅನ್ನೋ ಮೊದಲನೇ ಆಗ್ರಹದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೊದಲಿಗೆ ಇಲ್ಲಿ ಸೂಪರ್ವೈಸರು ಮ್ಯಾನೇಜರ್ ಆಗಿರುವಂಥವರು ನಮ್ಮ ಕನ್ನಡ ಭಾಷೆ ವಿರೋಧಿಗಳಾಗಿದ್ದಾರೆ. ನಾವು ತೀವ್ರವಾಗಿ ಖಂಡಿಸ್ತೇವೆ. ಕನ್ನಡನೇ ಬರದೇ ಇರುವಂಥವರು, ಕನ್ನಡವನ್ನು ವ್ಯವಹರಿಸುವಂಥ ಗ್ರಾಹಕರು ಮತ್ತು ರೈತರ ಜೊತೆ ಯಾವ ರೀತಿ ವಾಹನವನ್ನು ಸಂಚರಿಸೋಕ್ಕೆ ಅವಕಾಶ ಕೊಡ್ತೀರಿ? ಯಾವುದೇ ಕಾರಣಕ್ಕೂ ನಿಮ್ಮ ಈ ಒಂದು ನಡೆಯನ್ನು ತೀವ್ರವಾಗಿ ಕನ್ನಡ ಸೇನೆ ಖಂಡಿಸುತ್ತೆ ಅನ್ನುವಂಥದ್ದು. ಮತ್ತು ಹೆದ್ದಾರಿ ಪ್ರಾಧಿಕಾರದಲ್ಲಿ ಈ ದಿನ ಚಳುವಳಿಯಲ್ಲಿ ಯಾವುದೇ ಕಾರಣಕ್ಕೂ ಟೋಲ್ ಸಂಗ್ರಹ ಮಾಡಬಾರ್ದು ಅನ್ನೋ ಆಗ್ರಹ ಮಾಡಿದ್ವಿ. ಟೋಲ್ ಸಂಗ್ರಹ ಆಗ್ತಿಲ್ಲ. ಅಲ್ಲ, ಮೂಲಭೂತ ಸೌಕರ್ಯ ಕೊಡಬೇಕು ಮತ್ತು ನೆಮ್ಮದಿಯಾಗಿ ಕೂತ್ಕೊಳ್ಳೋಕೆ 5 ನಿಮಿಷ ಕೂತ್ಕೊಳ್ಳೋಕೆ ಒಂದು ವಿಶ್ರಾಂತಿ ಕೊಠಡಿಗಳ ನಿರ್ಮಾಣ ಮಾಡಬೇಕು, ಶೌಚಾಲಯಗಳ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆಗಳನ್ನು ಮಾಡಬೇಕು. ಟೋಲನ್ನು ರೈತರು ಸಾಗಿಸುವಂಥ ಯಾವುದೇ ವಾಹನಗಳಿಗೆ ಸಂಗ್ರಹ ಮಾಡಬಾರ್ದು ಅನ್ನೋ ಆಗ್ರಹದೊಂದಿಗೆ ಇಂದು ನಾವು ಎಲ್ಲರೂ ಚಳವಳಿ ಮಾಡಿದ್ದೇವೆ. ಈ ಬೇಡಿಕೆಗಳನ್ನು ಕೇವಲ 15 ದಿನದೊಳಗಡೆ ಈಡೇರಿಸಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈಡೇರಿಕೆ ಆಗಲಿಲ್ಲ ಅಂತ ಹೇಳಿದ್ರೆ ಉಗ್ರ ಹೋರಾಟದ ಹೆಜ್ಜೆಯನ್ನು ನಾವು ಇಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮಂಜುನಾಥ್, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ.